ಗುರೂಜಿ ಮೊದಲನೇದಾಗಿ ಬಹಳ ವಿಶೇಷವಾಗಿರ್ತಕ್ಕಂತಹ ವಿಚಾರವನ್ನು ಇವತ್ತು ಹೊತ್ತು ತಂದಿದ್ದೀರಿ. ಈ 100 ವರ್ಷ ಬದುಕಲೇಬೇಕು, ಇಲ್ಲವಾದಲ್ಲಿ ಕರ್ಮ ಸಿದ್ಧಾಂತವಾಗೋದಾದರೆ ಹೇಗೆ? ಅಂದರೆ ಈ ವಿಚಾರದಲ್ಲಿಯೇ ಒಂದು ಪ್ರಶ್ನೆ ಇದೆ. ಹಾಗಾಗಿ ಕರ್ಮ ಸಿದ್ಧಾಂತ ಅಂದರೆ ಏನು ಅಂತ ತಿಳಿಸಿಕೊಡೋದಾದರೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮನುಷ್ಯನಿಗೆ 400 ವರ್ಷ ಆಯಸ್ಸಿನ ಒಂದು ಶಕ್ತಿ ಇದೆ ಅಂತಕ್ಕಂತಹ ಒಂದು ಇತಿಹಾಸ ಇದೆ. ಎಷ್ಟು? 400 ವರ್ಷ. ಈಗಲೂ ಅಮ್ಮ ಇಲ್ಲ ಅಂತಿಲ್ಲ, 110, 115ವರೆಗೂ ಇರೋದು ನೋಡಿದ್ದೀವಿ ನಾವು. ಹೌದಾ? ಅದೇ ಥರ 15ಕ್ಕೆ ಗ್ಯಾರಂಟಿ ಇಲ್ಲ ಥರನೂ ನೋಡ್ತಾ ಇದ್ದೀವಿ. 115ಕ್ಕಿರುವಂಥವರು ಇದ್ದಾರೆ, 15 ಗ್ಯಾರಂಟಿ ಇಲ್ಲ ಅನ್ನೋರು ಇದ್ದಾರೆ, 15 ದಿನವೂ ಗ್ಯಾರಂಟಿ ಇಲ್ಲ ಅನ್ನೋರು ಇದ್ದಾರೆ. ಈ ತಿಳಿದೇ ಇರತಕ್ಕಂಥದ್ದೇ ಕರ್ಮ ಸಿದ್ಧಾಂತ. ನಾವು ಏನೊಂದು ದೊಡ್ಡ ತಪ್ಪು ಮಾಡ್ಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲದೆ ಅಂದರೆ, ನಾನು ಏನು ಕರ್ಮ ಮಾಡಿದ್ನೋ ಅಂತ ಮಾತಿಗೆ ಹಲವಾರು ಸಂದರ್ಭಗಳು ಬಳಸ್ತೀವಿ ನಾವು. ಮನುಷ್ಯನಿಗೆ ಭಗವಂತ ಯಾವ ಕಾರಣಕ್ಕೂ ಕರ್ಮ ರಚನೆಯನ್ನು ಮಾಡೋದು ಇಲ್ಲ, ಮಾಡೂ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನಾವು ಅದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ, ಈ ಥರ ನಾವು ಬೇಕಾದಷ್ಟು ಸೈಕಲ್ ಹೊಡಿತೀವಲ್ಲಮ್ಮ. ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಈ ಥರದ ಹಲವಾರು ವಿಚಾರಗಳನ್ನ ನಾವು ಸಂಗ್ರಹ ಮಾಡ್ಕೊಂಡು ಗೂಡೆ ತಲೆ ಮೇಲೆ ಹೊತ್ಕೋತೀವಿ. ಇದು ತಪ್ಪು, ಇದು ಸರಿ, ಇದು ಮಾಡಬಾರ್ದು, ಹಿಂಗಿರಬಾರ್ದು, ಈ ಥರ ಐತೆ. ಇದಕ್ಕೂ ಭಗವಂತನಿಗೂ ಯಾವ ಕಾರಣಕ್ಕೂ ಸಂಬಂಧ ಇಲ್ಲ. ಇಲ್ಲಿ ನಾವು ಹುಟ್ಟಿರೋದು ಕರ್ಮಭೂಮಿಯಲ್ಲಿ. ಕರ್ಮಭೂಮಿಯಲ್ಲಿ ಕರ್ಮವನ್ನು ಮಾಡಿ ಬದುಕು ಅಂತ ಹೇಳಿರ್ತಕ್ಕಂಥದ್ದೇ ಭಗವಂತ ಕಳಿಸಿರೋದು. ಇಲ್ಲ ನೀನು ಬದುಕಲಿಕ್ಕಾಗಲ್ಲ. ಹೌದಲ್ಲ? ಯಾವುದನ್ನು ನೀನು ಹರಿಶ್ಚಂದ್ರನ್ ಥರ ಪಾತ್ರ ಮಾಡಿ ಬದುಕಲಿಕ್ಕಾಗಲ್ಲ. ಆ ಸಂದರ್ಭಕ್ಕನುಸಾರವಾಗಿ, ಹಾಗಂತ ಕೆಟ್ಟದ್ದನ್ನೇ ಮಾಡುವಂಥ ಪ್ರಶ್ನೆ ಅಲ್ಲ, ಸಂದರ್ಭಕ್ಕನುಸಾರವಾಗಿ ನಾವು ಯಾವ ರೀತಿ ಬದುಕೋದಕ್ಕೆ ಒಂದು ಸೂಕ್ತವಾದ ಮಾರ್ಗ ಬೇಕು ಅಂತಕ್ಕಂಥದ್ದಕ್ಕೆ ನಾವು ನಡ್ಕೊಳ್ಳೇಬೇಕು. ಸುಳ್ಳು, ಅಕಸ್ಮಾತ್ ಮೋಸ ಇದೆಲ್ಲ ನಡೆಯುತ್ತೆ. ಕೆಲವರು ಮಾತಾಡ್ತಾ ಹೇಳ್ತಾರೆ, ನಾನು ಸಿಕ್ಕಾಪಟ್ಟೆ ಪೂಜೆ ಮಾಡ್ತೀನಿ, ದೇವಸ್ಥಾನಗಳಿಗೆಲ್ಲ ಹೋಗ್ತೀನಿ, ಯಾರಿಗೂ ಮೋಸ ಮಾಡಲ್ಲ, ನೋಡು ಅವನು ಗಂಧದ ಕಡ್ಡಿ ಹಚ್ಚಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ, ಎಷ್ಟೊಂದು ಚೆನ್ನಾಗಿದ್ದಾನೆ. ಸೊ ಅಂದರೆ ಏನು ಅರ್ಥ ಆಗಾದ್ರೆ? ಏನೂ ಮಾಡಿಲ್ಲ, ಚೆನ್ನಾಗಿದ್ದಾನೆ. ನಾ ಏನೂ ಮಾಡ್ತಿದ್ರು ಏನೂ ಚೆನ್ನಾಗಾಗಿಲ್ಲ. ಹೀಗಾದರೆ ಆ ಥರ ಸರಿನಾ, ಈ ಥರ ಸರಿನಾ? ಸೊ ಇದೆರಡು ಕ್ವಶನ್ನೇ ಆಯಿತು. ಆದರೆ ಇದರಲ್ಲಿ ನಿಜವಾದ ಸತ್ಯ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಾವು ತುಂಬ ಟೈಮ್ ಬೇಕಾಗತ್ತಮ್ಮ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನಡ್ಕೊಳ್ಳೋ ರೀತಿ ಅಂತಕ್ಕಂತಹ ಒಂದು ವಿಚಾರ, ನಾವು ಯೋಚನೆ ಮಾಡ್ತಕ್ಕಂಥ ರೀತಿ, ನಮಗಿಟ್ಟಿರೋ ಹೆಸರು, ನಮ್ಮ ದೇಹವನ್ನು ನಾವು ಇಟ್ಕೊಂಡಿರ್ತಕ್ಕಂಥ ರೀತಿ, ನಮ್ಮ ಮನಸ್ಸಲ್ಲಿ ಎಷ್ಟು ಮಟ್ಟಕ್ಕೆ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ, ಇದೆಲ್ಲವನ್ನು ನಾವು ಬಳಸೋಕ್ಕಾಗದೆ ಗೊತ್ತಿರತಕ್ಕಂಥದ್ದೇ ಕರ್ಮ ಸಿದ್ಧಾಂತ. ದೇಹವನ್ನು ನೋಡ್ಕೊಳ್ಳೋಕ್ಕೆ ನಮ್ಮ ಕೈಲಿ ಗೊತ್ತಾಗಿಲ್ಲ, ನಾವು ಅನ್ಕೋತೀವಿ ಇದನ್ನು ತಿಂದರೆ ಚೆನ್ನಾಗಿರ್ತೀನಿ, ಈ ಥರ ಇದ್ದರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಇದೆಲ್ಲವೂ ತಿಳ್ಕೊಂಡು ಮಾಡ್ಕೊಳ್ತಾರ ಗೋಜಲು ಏನಾಗ್ತದೆ, ನಮ್ಮ ಮನಸ್ಸು ಸುತ್ತಾಕೋತಾ ಇದೆ. ಇದೆಲ್ಲ ನಮ್ಮದೇ ಪ್ರಯತ್ನ, ಭಗವಂತಂದಲ್ಲ. ಹೌದಲ್ಲ? ಪ್ಲ್ಯಾನ್ ನಮ್ಮದು. ಈ ಪ್ಲ್ಯಾನ್ಗೂ ಭಗವಂತನಿಗೂ ಸಂಬಂಧ ಇಲ್ಲ. ಈಗ ಅರ್ಥ ಆಗ್ತಾ ಇದೆಯಲ್ಲ? ಸೊ ಈಗ ಹಾಗಾದರೆ ನಮ್ಮ ಕರ್ಮ ಯಾವುದು ಹಾಗಾದರೆ ಇಲ್ಲಿ ಅಂತಕ್ಕಂಥದ್ದು ಈ ದಿನದ ಪ್ರಶ್ನೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ನಮ್ಮ ಕರ್ಮ ಆದರೂ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಇದಕ್ಕೆ ಪೂರಕವಾಗಿ ಒಂದು ಉದಾಹರಣೆಯನ್ನು ಹೇಳಬೇಕಾಗತ್ತೆ. ಏನು? ಭಗವಂತ ಅಂತಕ್ಕಂಥದ್ದು, ದೇವರು ಅಂತಕ್ಕಂಥ ನಂಬಿದ್ದೀವಿ, ಅದರ ಮೇಲೆ ನಾವು ಡಿಪೆಂಡ್ ಆಗಿ ಹೋಗ್ತಾ ಇದ್ದೀವಿ. ಈಗ ಮಲ್ಲಿಗೆ ಹೂವು ಅದರ ಸೀಸನಲ್ಲೇ ಬರೋದು, ಹೌದಾ? ಮಾವಿನ ಹಣ್ಣು, ಹಲಸಿನ ಹಣ್ಣು, ಪ್ರಕೃತಿಗೆ ಹೋಲಿಕೆ ಮಾಡ್ಕೋಬೇಕಲ್ಲ. ಪ್ರಕೃತಿಗನುಸಾರವಾಗಿ, ಆಯಾ ಋತುಗಳಿಗನುಸಾರವಾಗಿ ನಮ್ಗೆ ಏನು ಫಲ ಸಿಗಬೇಕು ಅದು ಸಿಕ್ಕತ್ತೆ. ನಮಗೆ ಬೇಕಾದಾಗ ನಾವು ಏನೇ ಲಾಗ ಹಾಕಿದ್ರೂ ನಮ್ಗದು ಸಿಕ್ಕಲ್ಲ. ಹೌದಾ? ಈಗ ಪ್ರಕೃತಿಯಿಂದ ನಾವು ಬದುಕ್ತಾ ಇದ್ದೀವಿ, ಆ ಪ್ರಕೃತಿ ದೇವರು ಅಂತ ಒಪ್ಕೊಂಡಿದ್ದೀವಿ. ಹೌದು ತಾನೇ? ನಾವು ಪ್ರಕೃತಿಗನುಸಾರವಾಗಿ ಬದುಕಬೇಕಾ ಬೇಡವಾ? ಎಲ್ಲಿ ಬದುಕ್ತಾ ಇದ್ದೀವಿ ಅಂತ ಇವತ್ತು ವಿಷಯ ಹೇಳೋಣ. ಈಗ ವರ್ಷದಲ್ಲಿ ಇರ್ತಕ್ಕಂಥ 12 ತಿಂಗಳು, ಈ 12 ತಿಂಗಳಲ್ಲಿ ವೀಕ್ಷಕರು ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬ ಎಚ್ಚರಿಕೆ ವಿಚಾರದನ್ನು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ
ನಾವು ಏನೋ ತಿಳ್ಕೊಂಬಿಡ್ತೀವಿ, ಏನೋ ಕೇಳ್ಬಿಟ್ಟು ಒಳ್ಳೆಯದಾಗ್ಬಿಡುತ್ತೆ. ಅಲ್ಲ, ನಮ್ಮಲ್ಲಿರುವಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ತಕ್ಕಂಥದ್ದೇ ಅನ್ನೋದೇ ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳಿ. ಬೇಜಾರು ಮಾಡ್ಕೊಂಡು ಹೆದರ್ಕೊಳ್ಳೋ ಪ್ರಶ್ನೆ ಬೇಡ. ಹೊಸ ವಿಚಾರನೇ ಅದು, ನಿಮಗೆ ತಿಳ್ಕೊಳ್ಳೋವರೆಗೂ ಹೊಸದೇ. ತಿಳ್ಕೊಂಡ್ಮೇಲೆ ಇದು ಗೊತ್ತಿತ್ತು ಅಂತ ಅನ್ಕೋತೀವಿ. ಹಾಗೆ ವಿಷಯ ಆರೋಗ್ಯ ರಹಸ್ಯದ ಕಾರ್ಯಕ್ರಮ ಏನು ಅಂದರೆ, ಅರಿಯದೇ ಇರುವ ವಿಚಾರಗಳೇ ಆರೋಗ್ಯ ರಹಸ್ಯವೇ ಹೊರತು ಕೇಳಿರುವಂಥ ವಿಚಾರ ಯಾವ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಕಾರಣ ಅದೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲ ಕೇಳ್ತಾ ಇದ್ದೀವಿ, ಆದರೆ ನಾವು ಅದನ್ನು ಯಾವ ಮಟ್ಟಕ್ಕೆ ಅನುಭವಿಸ್ತಾ ಇದ್ದೀವಿ ಅಂತ ಇನ್ನೂ ಅರ್ಥ ಆಗಿಲ್ಲ. ಅಂದರೆ ಆರೋಗ್ಯ ರಹಸ್ಯ ಕಾರ್ಯಕ್ರಮವನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಕಷ್ಟ, ಹರಗಿಸ್ಕೊಳ್ಳೋದು ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಹಾಗಂತ ಕಷ್ಟ ಅಂತ ನಾವು ಬಿಡೋ ಹಾಗಿಲ್ಲ. ಕಷ್ಟದಲ್ಲೇ ಬದುಕ್ತಾ ಇದ್ದೀವಿ, ಕಷ್ಟನೇ ಎದುರಿಸ್ತಾ ಇದ್ದೀವಿ. ನಮ್ಮ ಬದುಕೋಸ್ಕರವಾಗಿ ಕಷ್ಟ ಯಾಕೆ ಅನ್ಕೋಬೇಕು ನಾವು? ಅದನ್ನೇ ಒಂದು ಸುಖ, ಅದೇ ಒಂದು ನಾವು ಕಟ್ತಾ ಇರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ನಮ್ಮೊಂದು ಪರೀಕ್ಷೆ. ಪಾಸ್ ಆಗಬೇಕಲ್ಲಮ್ಮ, ಪರೀಕ್ಷೆ ಕಟ್ಟಲೇಬೇಕಲ್ಲ, ಅದಕ್ಕೆ ತಕ್ಕಂತೆ ಓದಲೇಬೇಕಲ್ಲ. ಹಾಗೆ ಭಗವಂತನ ಪರೀಕ್ಷೆ ಇದು. ನಮ್ಮ ಕಷ್ಟ ಸಮಸ್ಯೆ ಅನ್ನೋದು ಭಗವಂತನ ಪರೀಕ್ಷೆ ಅಂದ್ಕೊಂಡು ಖುಷಿ ಪಡಬೇಕಾಗತ್ತೆ. ಈಗ 6 ತಿಂಗಳು 2 ಭಾಗ ಅಂದರೆ 12 ತಿಂಗಳ 2 ಭಾಗ ಮಾಡ್ತೀವಿ. ಇದರಲ್ಲಿ ನಾವು ಪ್ರಕೃತಿಗನುಸಾರವಾಗಿಯೇ ನಾವು ಮದುವೆ ಮಾಡ್ಕೋಬೇಕು. ಮಾಡ್ಕೋತಾ ಇದ್ದೀವಾ? 12 ತಿಂಗಳು ಮದುವೆ ನಡೀತಾನೇ ಇದೆ, ಇವತ್ತೊಂದಲ್ಲ ಇದು. ಹೌದಾ? ಈಗ ಪ್ರಕೃತಿಯನ್ನು ನಾವೇನು ಮಾಡ್ದೋ, ದೂರ ಹಾಕ್ದೋ. ಏನದು, ಯಾಕೆ ತಗೋಬೇಕು ಈ ಮದುವೆ ಮಾಡೋದಕ್ಕೂ ಪ್ರಕೃತಿ ಯಾಕೆ ತಗೋಬೇಕು ಅಂತಕ್ಕಂಥದ್ದು. ಇಲ್ಲಿ ನಾವು ಮಗು ಹುಟ್ಟಿದಾಗ ಈಗಲೂ ನಾವು ಇಲ್ಲಿ ಬಳಸ್ತಾ ಇದ್ದೀವಿ ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ, ಪಂಚಾಂಗದ ರಹಸ್ಯ. ಇದು ತಿಳ್ಕೊಂಡಿದ್ದೀವಿ ನಾವು. 5 ಅಂಗಗಳು, ಪಂಚ ಅಂಗ, 5 ಅಂಗಗಳು ಅಂತ ಹೇಳ್ತಾ ಇದ್ದೀವಿ ಹೊರತು ಅದನ್ನು ಓಪನ್ ಮಾಡಿಲ್ಲ ಇನ್ನೂ. ಇದೇ ನಮ್ಮ ಅಧರ್ಮವಾಗಿರೋದು. ಪಂಚಾಂಗ ಅಂತ ಬಾಯಲ್ಲಿ ಹೇಳ್ತೀವಿ, ಪೂಜಿಸ್ಬೇಕು ಅಂತ ಹೇಳ್ತೀವಿ, ಅದರ ಅರ್ಥನೇ ಸರಿಯಾಗಿ ತಿಳ್ಕೊಂಡಿಲ್ಲ, ಅದ್ರ ಹಿಂದೆ ಬೇಳಕ್ಕೆ ಹೋಗ್ತಾ ಇದ್ದೀವಿ. ಇದು ನಮಗೆ ಅಧರ್ಮವಾಗಿ ಕಾಡ್ತಾ ಇದೆ, ನಮ್ಮನ್ನು ಗೊತ್ತಿಲ್ಲದೆ. ಧರ್ಮ ಅಂತ ನಾವು ಅಂದ್ಕೊಂಡಿದ್ದೀವಿ, ಅಧರ್ಮವಾಗಿ ನಮ್ಮನ್ನು ಕಾಡಿಸ್ತಾ ಇದೆ. ಯಾಕೆ ಅಂದರೆ ಇದು ಹೇಳೋರು ತಪ್ಪ ಕೇಳೋರು ತಪ್ಪ ಡಿಸೈಡ್ ಅವರೇ ಮಾಡ್ಕೊಳ್ಳಿ. ಏನಾಗಾದರೆ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪು, ಈ 5 ಭಾಗಗಳನ್ನು ಯಾವುದೇ ವಿಚಾರದಲ್ಲಿ ನಾವು ಬಳಸ್ತೀವ ಸ್ವಲ್ಪ ಯೋಚನೆ ಮಾಡಮ್ಮ. ನಿನ್ನ ಹೆಸರೇನು ಅಂತ ಕೇಳ್ತಾರೆ, ಓಕೆ, ಅಲ್ಲಿ ಮುಗೀತು. ಇನ್ನು ಸ್ವಲ್ಪ ಶಾಸ್ತ್ರಕ್ಕನುಸಾರವಾಗಿ ಹೋದಾಗ ಏನು ಕೇಳ್ತಾರೆ, ನಕ್ಷತ್ರ ಏನು ಅಂತ ಕೇಳ್ತಾರೆ, ಮುಗಿತಾ ಅಲ್ಲಿಗೆ. ಇನ್ನು ಮುಂದಕ್ಕೆ ಹೋಗಲ್ಲ ನಾವು, 2. ಈಗ ಪಂಚಾಂಗ ಅಂತ ಹೇಳೋ ನಾವು ಇನ್ನು 3 ಎಲ್ಲಿಗೆ ಬಿಡೋದು? ಈಗ 5 ತಗೋಬೇಕಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನಾವು 5ಕ್ಕೂ ಪ್ರಾಯಶ್ಚಿತ್ತ ಸಂಕಲ್ಪ ತಿಳ್ಕೊಳ್ಳೇಬೇಕು. ತಿಥಿ, ಈಗ ಎಷ್ಟೋ ಜನ ಇವಾಗ ಸುಮಾರು ಜನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನಾನು ಈ ತಿಥಿಲಿ ಯಾಕೆ ಕೊಡ್ದೆ, ನಾನು ಎಷ್ಟೊತ್ತಲ್ಲಿ ಯಾಕೆ ಕೊಡ್ದೆ ಕೇಳೋಕ್ಕೆ ಶುರು ಆಗಿದ್ದಾರೆ. ಇದು ಒಂದು ಕ್ರಿಯೇಟಿವಿಟಿ, ಇದು ಬರಬೇಕಿದು. ಆ ರೀತಿ ಆಗಿರಬೇಕಾದ್ರೆ 5 ಅಂಗಗಳನ್ನು ನಾವು ಬಳಸ್ತಾ ಇದ್ದೀವ ಎಲ್ಲಾದರೂ ಆಗಲಿ. ಇಲ್ಲ, ನಾವು ಬಳಸೋದು ಒಂದೇ ನಕ್ಷತ್ರ. ಇನ್ನು 4 ಎಲ್ಲಿ ಹೋಯಿತು ಅಂದರೆ ಇದು ಅಧರ್ಮ ಆಯ್ತಲ್ಲ. ಆಮೇಲೆ ಒಂದು ನಕ್ಷತ್ರ ಚೆನ್ನಾಗಿದ್ರೆ ತಿಥಿ ಚೆನ್ನಾಗಿರಲ್ಲ, ತಿಥಿ ಚೆನ್ನಾಗಿದ್ರೆ ನಕ್ಷತ್ರ ಚೆನ್ನಾಗಿರಲ್ಲ, ನಕ್ಷತ್ರ ಚೆನ್ನಾಗಿದ್ರೆ ವಾರ ಚೆನ್ನಾಗಿರಲ್ಲ, ವಾರ ಚೆನ್ನಾಗಿದ್ರೆ ಸಮಯ ಚೆನ್ನಾಗಿರಲ್ಲ. ಇದಿಷ್ಟು ತಗೊಂಡು ಹುಟ್ಟಿರ್ತಕ್ಕಂಥವ್ರು ಪ್ರಪಂಚದಲ್ಲಿ ಯಾರೂ ಇಲ್ಲ. ದೇವಾನುದೇವತೆಗಳೇ ಹುಟ್ಟಿಲ್ಲ. ಅದಕ್ಕೆ ಉದಾಹರಣೆ ಶ್ರೀರಾಮನ್ ತಗೊಳ್ಳೋಣ, ಶ್ರೀಕೃಷ್ಣನ್ ತಗೊಳ್ಳೋಣ. ರೋಹಿಣಿ ನಕ್ಷತ್ರ ಇದು ತಪ್ಪು ಅಂತ ಹೇಳ್ತೀವಿ. ರೋಹಿಣಿ ಶ್ರೀಕೃಷ್ಣ ಹುಟ್ಟೇನೆಲ್ಲ ಮಾಡಿಲ್ಲ, ಹೌದಲ್ಲ? ತಪ್ಪು ಅಂತ ಹೇಳ್ತಿದ್ದೀವಿ ನಾವು, ತಪ್ಪಲ್ಲ, ಅದು ತಿಳ್ಕೊಳ್ಳದೆ ಇರೋ ತಪ್ಪು. ಪ್ರತಿ ನಕ್ಷತ್ರ ತಪ್ಪು ಯಾವುದೂ ಇಲ್ಲ, ನಾವು ತಿಳ್ಕೊಳ್ಳದೆ ಹೋಗ್ತಾ ಇರೋ ರಸ್ತೆ ತಪ್ಪು. ಶ್ರೀಕೃಷ್ಣ ಹುಟ್ಟಿರ್ತಕ್ಕಂಥ ನಕ್ಷತ್ರ ಆ ತಪ್ಪಾಗಿದ್ದರೆ ಅಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ನಾವು ಇವತ್ತಿನವರೆಗೂ ನಾವು ಕಾಪಾಡ್ತಾ ಇರ್ತಕ್ಕಂಥ ಶ್ರೀಕೃಷ್ಣ ವಿಚಾರನೇ ನಾವು ಮಾತಾಡ್ತೇವೆ. ರಾಮಕೃಷ್ಣ ಬಿಟ್ಟರೆ ಬೇರೆ ವಿಚಾರ ಇಲ್ಲವೇ ಇಲ್ಲ ನಮಗೆ. ಶ್ರೀರಾಮ ಹುಟ್ಟಿರೋದು ಪುನರ್ವಸು ನಕ್ಷತ್ರ, ಅದಲ್ಲಿ ಹುಟ್ಟರೆ ರಕ್ತ ಚೆನ್ನಾಗಿರಲ್ಲ ಅಂತ ಹೇಳ್ತೀವಿ. ಈ ಭಾಗಕ್ಕೆ ಬಂದರೆ ಅವರಷ್ಟು ದಷ್ಟಪುಷ್ಟವಾಗಿರ್ತಕ್ಕಂತಹ ಚಂದವಾಗಿರ್ತಕ್ಕಂಥ ವ್ಯಕ್ತಿ ಶ್ರೀರಾಮನೇ, ಹೌದಾ? ಯಾವುದ್ರೂ ಕಡಿಮೆ ಇಲ್ಲ. ಅಂದ ಮೇಲೆ ಈ ನಕ್ಷತ್ರಗಳಿಗೆ ಏನಕ್ಕೆ ನಾವು ಹೆದರ್ಕೋತಾ ಇದ್ದೀವಿ? ಹೆದರ್ಬೇಕೇನಮ್ಮ? ಹೆದರ್ಕೊಂಡೇ ಕೂತ್ಬಿಟ್ಟಿದ್ದೀವಲ್ಲ ನಾವು. ಯಾಕೆ ಅಂದರೆ ಈ ಮ್ಯಾಥಮೆಟಿಕ್ಸ್ ಮಾಡ್ತಾರೆ ಕೆಲವರು ಅಂದರೆ ಮಾಡ್ತಾ ಇರೋದೇ ಅದು. ಈ ನಕ್ಷತ್ರ ಸರಿ, ಈ ನಕ್ಷತ್ರ ಸರಿ ಇಲ್ಲ. ಇದು ತುಂಬ ಅಧರ್ಮವಾಗಿ ನಾವು ನಡ್ಕೋತಾ ಇದ್ದೀವಿ. ಆದರೆ ಇದನ್ನು ಹೇಳ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಕಾರ್ಯಕ್ರಮ ನೋಡ್ತಾ ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಒಂದೇ ದಿನಕ್ಕೆ ಪೂರ್ತಿ ಹೇಳಲಿಕ್ಕಾಗಲ್ಲ. ಇವತ್ತು 6ನೇ ತಿಂಗಳಿಂದ 12ನೇ ತಿಂಗಳವರೆಗೂ ಚಳಿಗಾಲ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇರುತ್ತೆ.
ಈಗ 1 ರಿಂದ 6 ಸ್ವಲ್ಪ ಬೇಸಿಗೆ ಬಿಸಿಲು ಮೇಲೆ ಇರ್ತದೆ, ಹೌದಾ? ಅದು ಸರಳವಾಗಿ ಹೇಳ್ತಾ ಇರ್ತಕ್ಕಂಥ ಜೀರ್ಣಕ್ರಿಯೆ. ಚಳಿಗಾಲದಲ್ಲಿ ಇರ್ತಕ್ಕಂಥ ಜೀರ್ಣಕ್ರಿಯೆ ಬೇಸಿಗೆ ಕಾಲದಲ್ಲಿ ಇರಲ್ಲ. ಒಪ್ಕೋಬೋದಲ್ಲ? ಚಳಿಯಲ್ಲಿ ಸಿಕ್ಕಾಪಟ್ಟೆ ತಿನ್ನಬೇಕು ಅನ್ಸುತ್ತೆ, ಬೇಸಿಗೆಯಲ್ಲಿ ಇವಾಗ ತಿನ್ನೋಕ್ಕಾಗಲ್ಲ, ಹೌದಾ? ಈಗ ಪ್ರಕೃತಿಗನುಸಾರವಾಗಿ ನಮ್ಮ ದೇಹ ಕೇಳ್ತಾ ಇದೆ, ನನಗಿದು ಬೇಕು, ಸ್ವಲ್ಪ ಲೈಟಾಗಿರೋದು ಕೊಟ್ಬಿಡಿಯಪ್ಪ, ಜ್ಯೂಸೋ ಏನಾದ್ರು ಕೊಟ್ಬಿಡಿ, ಫ್ರೂಟ್ ಜ್ಯೂಸ್ ಸಾಕು, ಹೌದಾ? ಇದು ದೇಹ ಕೇಳ್ತಾ ಇದೆ, ಇದು ಪ್ರಕೃತಿ. ಅದೇನಾದ್ರು ಕೇಳಲಿ, ನಾನು ತಿನ್ನೋದೇ ಇದು, ಯಾವಾಗಲೂ 4 ಇಡ್ಲಿ ತಿಂತಿದ್ದೆ, 4 ಇಡ್ಲಿನೇ ತಿನ್ನೋದು ಅಲ್ಲ. ಚಳಿಗಾಲದಲ್ಲಿ ಎಷ್ಟು ತಿನ್ನಬೇಕು, ಬೇಸಿಗೆಕಾಲದಲ್ಲಿ ಎಷ್ಟು ತಿನ್ನಬೇಕು ಅಂತ ನಾನು ಮ್ಯಾಥಮೆಟಿಕ್ಸ್ ಮಾಡಲೇ ಇಲ್ಲ, ಹೌದಲ್ಲ? ಸೊ ಇದು ನಾವು ತಿಳ್ಕೊಳ್ಬೇಕಾದಂತಹ ವಿಚಾರ. ಹಾಗಿರಬೇಕಾದ್ರೆ 6ನೇ ತಿಂಗಳು ಒಳಗಡೆ, ಈಗ ಮದುವೆ ಸೀಸನ್ ಅಂತ ನಾವು ಸಾಮಾನ್ಯವಾಗಿ ಹೇಳ್ಕೊಂಬರ್ತೀವಿ. ಒಳ್ಳೆ ಮದುವೆ ಮಾಡ್ಕೋಬೇಕಂದ್ರೆ ಮೇ ತಿಂಗಳೊಳಗಡೆ ಮಾಡಿಕೊಂಡ್ರೆ ಮದುವೆ ಸೀಸನ್ ಅಂತ ಹೆಸರಿಟ್ಟಿದ್ದೀವಿ. ಆಮೇಲೆ ಜೂನ್ ಆದಮೇಲೂ ಮದುವೆ ಮಾಡೇ ಮಾಡ್ತೀವಿ. ಯಾಕೆ ಜೂನಲ್ಲಿ ಮದುವೆ ಮಾಡಬಾರ್ದು, ಯಾಕೆ ಮೇ ಒಳಗಡೆ ಮದುವೆ ಮುಗಿಸ್ಕೋಬೇಕು ಅನ್ನೋದೇ ಪ್ರಕೃತಿ ದತ್ತವಾಗಿರ್ತಕ್ಕಂಥ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ನಾವು ಇದನ್ನು ಬಿಟ್ಬಿಟ್ಟಿದ್ವಿ, ಶಾಸ್ತ್ರ ಕೇಳೋಕೋದಾಗ ತಗೋತೀವಿ, ಇದನ್ನು ಬಿಟ್ಟಿದ್ದೀವಿ ನಾವು. ಆಮೇಲೆ ಹೇಳೋರು ಕೂಡ ನಿಗದಿಯಾಗಿ ಹೇಳಬೇಕು ಅಂತ ನಾನು ಅನ್ಕೋತೀನಿ. ಏನಂದರೆ, ಬೇಡ, ಇದು ಶುಭವಲ್ಲದ ಒಂದು ಮಾಸಗಳು, ಮದುವೆಗಳ ಅವಶ್ಯಕತೆ ಇಲ್ಲ, ಹಿರಿಯರಿಗೋಸ್ಕರವಾಗಿ ಏನೇನು ಬೇಕು ಅದು ಮಾಡೋಣ, ಒಂದು 6 ತಿಂಗಳು ಹಿರಿಯರು ಮಾಡಿಟ್ಟಿದ್ದಾರೆ. ಇದು 6 ತಿಂಗಳು ಹಿರಿಯರಿಗೋಸ್ಕರ, 6 ತಿಂಗಳು ಭಗವಂತನಿಗೋಸ್ಕರ, ಅಂದರೆ ನಮಗೆ ದೈವತ್ವ ಬರೋದಕ್ಕೆ. ನಾವು ಎರಡನ್ನೂ ಭಾಗ ಮಾಡಿದ್ದೀವಿ, ಬರೆದಿದ್ದೀವಿ, ಓದ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಆದರೆ ಆಚರಣೆಗೆ ತರ್ತಾ ಇಲ್ಲ. ಇದು ಯಾಕೆ ನಮಗೆ ಭಾಗ ಬೇಕಾಗತ್ತೆ ಅಂದರೆ, ನಮ್ಮ ಹುಟ್ಟಿರ್ತಕ್ಕಂತಹ ಒಂದು ತಿಥಿ ಅಂತ ನಾವು ತಗೊಂಡಾಗ ಚತುರ್ದಶಿ ತಿಥಿ, ತ್ರಯೋದಶಿ ತಿಥಿ ಅಂತ ಇರುತ್ತೆ. ಇಲ್ಲಿ ಅಕಸ್ಮಾತಾಗಿ ಅಮಾವಾಸ್ಯೆ ಚತುರ್ದಶಿಯಲ್ಲಿ ಹುಟ್ಟಿದರೆ ಆಕ್ಸಿಡೆಂಟ್ ಆಗತ್ತೆ ಅಂತ ಒಂದು ಜನರಲ್ಲಾಗಿ ಹೇಳ್ತಕ್ಕಂಥ ಒಂದು ವಿಷಯ. ಅಂದರೆ ಜೀವನವೇ ಆಕ್ಸಿಡೆಂಟ್ ಅಂತ. ವೆಹಿಕಲಲ್ಲಿ ಆಕ್ಸಿಡೆಂಟ್ ಆಗೋದು 2ನೇ ವಿಷಯ. ಮನೇಲಿದ್ದರೂ ಆಕ್ಸಿಡೆಂಟೇ, ಮಾನಸಿಕವಾಗಿ ಆಕ್ಸಿಡೆಂಟು, ದಾಂಪತ್ಯದಲ್ಲಿ ಆಕ್ಸಿಡೆಂಟು, ಇದೆಲ್ಲ ಇರುತ್ತೆ ಒಂದು ಜನರಲ್ಲಾಗಿ. ಯಾಕೆ ಬೇಕಿಲ್ಲಿ, ಯಾಕೆ ಬರಬೇಕಿತ್ತದು? ಆ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರಕ್ಕೆ ಪ್ರಕೃತಿಯನ್ನು ಅಳವಡಿಸ್ಕೋಬೇಕು. ನಾವೇನು ಮಾಡಿದ್ದೀವಿ, ಪ್ರಕೃತಿಯನ್ನು ಬಿಟ್ಬಿಟ್ಟು ಹೇಳಿದ್ದನ್ನು ಇದು ಸರಿ ಅಂತ ಅವ್ರು ಹೇಳಿದ್ರು, ಇವ್ರು ಒಪ್ಕೊಂಡು ಮಾಡಿಕೊಂಡ್ರು. ಈಗ ಪ್ರಕೃತಿ ಬಿಟ್ಟಂಗೆ ಆಯ್ತಾ ಇಲ್ವಮ್ಮ? 6ನೇ ತಿಂಗಳಿಂದ 12ನೇ ತಿಂಗಳವರೆಗೂ ಮದುವೆಗಳು ಅಷ್ಟು ಸೂಕ್ತವಾದ ಮಾಡುವಂಥ ಕ್ರಿಯೆ ಅಲ್ಲ, ಮಾಡ್ತಾ ಇದ್ದೀವಿ. ಅಂದಮೇಲೆ ಒಳ್ಳೇದು ಹೆಂಗೆ ಕೇಳ್ತೀರಾ ನೀವು? ಯಾಕೆ ಹಿಂಗೆ ಕೊಡ್ತೆ ನಾನು, ಯಾಕೆ ಹಿಂಗೆ ಕೆಟ್ಟದಾಗ ಆಗ್ತಾ ಇದೆ, ನಾನು ಯಾಕೆ ಹಿಂಗೆ ಅನುಭವಿಸ್ತಾ ಇದ್ದೀನಿ ಅಂದರೆ ಯಾರ ತಪ್ಪು? ಹಾಗಿರಬೇಕಾದ್ರೆ ನಿಮ್ಮಲ್ಲಿ ಏನಾದ್ರು ಒಂದು ಮಾಹಿತಿ ಇರ್ಬೋದಾ? ಕರೆಕ್ಟಾಗಿ ಹುಟ್ಟಿದ್ದು ಸಾಯೋದು ಅಂತಕ್ಕಂಥದ್ದಾಗಲಿ, ಅಥವಾ ಮದುವೆ ಮಾಡ್ಕೊಳ್ತಕ್ಕಂಥಲ್ಲಿ ಮ್ಯಾಚಿಂಗ್ ಏನಾದ್ರು ಮಾಡೋಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಕೇಳೋದಾದರೆ ನಾನು ಕೇಳ್ಬೋದಲ್ವಾ? ಗುರುಗಳೇ, ನೀವೊಂದು ಯಾವುದಾದ್ರು ಮಾಹಿತಿ ಕೊಟ್ಬಿಡಿ, ನಾವು ಮಾಡ್ಕೋತೀವಿ ಅಂತ ಆಳೋದಾದರೆ ಅದು ಹೇಳ್ಬಿಡೋಣ. ಮೇ ತಿಂಗಳಲ್ಲಿ ಮದುವೆ ಮಾಡಿಕೊಂಡ್ರೆ 5ನೇ ತಿಂಗಳು ಅಂತ ಈಗಲೂ ಮದುವೆ ಮಾಡ್ಕೊಳ್ಳೋರು ದಯವಿಟ್ಟು ಅಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಇದನ್ನು ಟೆಸ್ಟ್ ಮಾಡಬೇಕು ಅಂದರೆ ಮಗು ಚೆನ್ನಾಗಿರಬೇಕು, ದಾಂಪತ್ಯ ಚೆನ್ನಾಗಿರಬೇಕು, ಜೀವನ ಚೆನ್ನಾಗಿರ್ಬೇಕಂದ್ರೆ ವೈಶಾಖ ಮಾಸದಲ್ಲಿ ಮದುವೆ ಮಾಡ್ಕೋಬೇಕು. ಹಂಗಂತ ವೈಶಾಖದಲ್ಲಿ ಮಾಡ್ಕೊಂಡಿದ್ದಾರಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಕೇಳೋದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಪ್ರಯತ್ನ ಮಾಡಿ ಅಂತ ಹೇಳಿದ್ದು. ಅದರಿಂದ ಹಲವಾರು ಕಾರಣಗಳಿರುತ್ತೆ. ಪ್ರಯತ್ನ ಮಾಡಿ, ಒಂದೊಂದು ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗತ್ತೆ. ಎಂಗೇಜ್ಮೆಂಟ್ ಮಾಡಿ, ಮದುವೆ ಮಾಡಿ, ಮನೆ ಪ್ರಾರಂಭ ಮಾಡಿ, ಗೃಹ ಪ್ರವೇಶ ಮಾಡಿ, ನೀವೇನು ಶುಭ ಮಾಡಬೇಕೋ 6ನೇ ತಿಂಗಳೊಳಗಡೆ ಮುಗಿಸ್ಕೊಳ್ಳಿ. ಆಮೇಲೆ ಮಾಡಬಾರ್ದಾ? ಮಾಡೋದ್ರದ್ದು ತಕ್ಕಂತೆ ಹೇಳ್ಕೊಡೋಣ. ಈ ರೀತಿಯಾಗಿ ಮೇನಲ್ಲಿ ಮದುವೆ ಆದರೆ ನೆಕ್ಸ್ಟ್ ಮೇ ಬರೋದ್ರೊಳಗಡೆ ಮಗು ಕರೆಕ್ಟಾಗಿ 3ನೇ ತಿಂಗಳು 4ನೇ ತಿಂಗಳು ಮಗು ಬರುತ್ತೆ. ಮೇಯಿಂದ ಮೇ 12 ತಿಂಗಳು, ಅದ್ರ 3 ತೆಗಿಯಮ್ಮ. 3ನೇ ತಿಂಗಳು ಮಗು ಬಂತು. ಮದುವೆಯಾಗಿದ್ದು ಉತ್ತರಾಯಣ, ಮಗು ಬಂದಿದ್ದು ಉತ್ತರಾಯಣ, ಎಷ್ಟು ಚೆನ್ನಾಗಿರುತ್ತೆ, ಹೌದಲ್ಲ? ಇದು ಯಾಕೆ ನಾವು ಅರ್ಥ ಮಾಡ್ಕೊಂಡಿಲ್ಲ? ನಮ್ಗೆ ಇಷ್ಟ ಬಂದಾಗ ಮದುವೆ ಮಾಡ್ಕೊಳ್ಳೋದು, ಶಾಸ್ತ್ರ ಕೇಳಿದೀವಿ ಗುರುಗಳೇ, ಇದೆಲ್ಲಾಗತ್ತಿದು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.